ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವಿಡಿಯೋಸ್ಗಳನ್ನ ಅಪ್ಲೋಡೇ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ. ಮಕ್ಕಳು ಕೂಡ ಮನೇಲಿ ಇರ್ತಾರೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆನೆ ವಿಡಿಯೋಸ್ ಎಲ್ಲ ಇದ್ರೂನು ಕೂಡ ವಾಯ್ಸ್ ಓವರ್ ಎಲ್ಲ ಕೊಡಕ್ ಆಗ್ತಾ ಇಲ್ಲ. ಇದು ನನ್ ಮಾರ್ನಿಂಗ್ ಹೀಗೇನೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಯಾವಾಗ್ಲೂ ಕೂಡ ಬಬ್ಲು ಡೋಲ್ ಬಾರ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವ್ನ್ ಯಾವಾಗ್ಲೂ ಡೋಲ್ ಬಾರ್ಸೋದೇ ಕೆಲ್ಸ. ಬೆಳಿಗ್ಗೆ ಆಗಿರ್ಲಿ, ಸಂಜೆ ಆಗಿರ್ಲಿ, ರಾತ್ರಿ ಆಗಿರ್ಲಿ ನೋಡೋದೇ ಇಲ್ಲ. ಪಾತ್ರೆಗಳ ಕಡೆ ತಗೊಂಬಂದ್ಬಿಟ್ಟು ಅಡ್ಗೆ ಮನೆಯಿಂದ ಹಾಲಲ್ಲೆಲ್ಲ ಇಟ್ಕೊಂಡು ಅದ್ರಲ್ಲೂ ಕೂಡ ಡೋಲ್ ಬಾರಿಸ್ತಾ ಇರ್ತಾನೆ. ರಾತ್ರಿನೇ ಕೂಡ ಫುಲ್ ಎಲ್ಲ ಫ್ರೆಶ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಲ್ ಎಲ್ಲ ಫುಲ್ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಮಾರ್ನಿಂಗ್ ನಾನು ಹಾಗೇನೆ ಆಸ್ ಯೂಶುವಲ್ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತಾ ಇದ್ದೀನಿ. ತುಂಬಾನೇ ಮನೆ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಇವತ್ತು. ಗೊತ್ತಿಲ್ಲ ಯಾಕೆ ಅಂತ. ಡೈಲಿ ಹೀಗೆ ಕ್ಲೀನ್ ಮಾಡಿದ್ರು ಒಂದೊಂದ್ಸರಿ ಫ್ರೆಶ್ ಆಗಿ ಕಾಣಿಸ್ತಾನೆ ಇರಲ್ಲ. ಆದ್ರೆ ನಮ್ಮ ಮನೆಯವರು ಹಾಲ್ ಕೂಡ ಎಲ್ಲ ಬೇಗನೆ ಎದ್ಬಿಟ್ಟು ತಗೊಂಡ್ಬಂದಿದ್ರು. ಅದನ್ನ ಕೂಡ ಈಗ ಎಲ್ಲ ಇಟ್ಕೊಬೇಕು, ಪಾತ್ರೆ ಕೂಡ ಜೋಡಿಸ್ಕೊಬೇಕು. ಹೆಸರು ಕಾಳು ಕೂಡ ನೆನೆ ಹಾಕಿದ್ದೆ ರಾತ್ರಿನೇ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ. ಅದನ್ನ ಕೂಡ ನೀರ್ ಚೇಂಜ್ ಮಾಡ್ತಾ ಇದ್ದೀನಿ. ನೀರ್ ಚೇಂಜ್ ಅಲ್ಲ, ನೀರೆಲ್ಲ ಬಸ್ಬಿಟ್ಟು ಇಡ್ತಾ ಇದ್ದೀನಿ ಹಾಗೇನೆ. ಏನೋ ಒಂಥರ ಒಂದೊಂದ್ ದಿನ ಹಾಗೇನೆ ಅನ್ಸುತ್ತಲ್ವಾ, ಎದ್ದ ತಕ್ಷಣ ತುಂಬಾನೇ ಫ್ರೆಶ್ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದ್ ದಿನ ಸಖತ್ ಸ್ಯಾಡ್ ಫೀಲ್ ಆಗ್ತಿರುತ್ತೆ. ನನಗಂತೂ ಒಂದೊಂದ್ಸರಿ ಹಾಗೇನೆ ಆಗುತ್ತೆ. ಮತ್ತೆ ಇನ್ನೊಂದು ಯೋಚನೆ ಅಂತ ಅಂದ್ರೆ, ಏನ್ ಬ್ರೇಕ್ಫಾಸ್ಟ್ ಮಾಡೋದು ರಾತ್ರಿನೇ ತಲೆಗೆಟ್ಟೋಗಿರುತ್ತೆ ನನಗಂತೂ. ಏನ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ನಮ್ಮನೆಯವರಿಗೆ ಬೇಗ ಹೋಗ್ಬೇಕಾಗಿರೋದ್ರಿಂದ ಅವರು 9 o'clockಗೆಲ್ಲ ಹೊರಟ್ಬಿಟ್ರು. ಅಷ್ಟರಲ್ಲಿ ಮಕ್ಳು ಕೂಡ ಮ್ಯಾಗಿ ಬೇಕು ಅಂತ ಕೇಳ್ತಿರೋದ್ರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮ್ಯಾಗಿನೇ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವತ್ತು ಕೆಲಸ ಎಲ್ಲ ಮಾಡ್ಕೊಂತಾ ಇದ್ದೆ. ಪಾತ್ರೆ ಎಲ್ಲ ಜೋಡಿಸ್ಕೊಂಡದಾದ್ಮೇಲೆ ಹಾಲು ಕೂಡ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೆ. ಜೀರಿಗೆನೆ ರಾತ್ರಿ ನೆನೆ ಹಾಕ್ಸ್ಬಿಟ್ಟಿರ್ತೀನಲ್ವಾ, ಅದನ್ನು ಕೂಡ ನಾನು ಇವಾಗ ಕುಡಿತಾ ಇದ್ದೀನಿ. ಕೆಲಸ ಮಾಡ್ತಾನೆ ಎಲ್ಲಾನು ಮಾಡ್ಕೊಳ್ಬೇಕು. ನಂಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಹೊರಗಡೆ ಹೋಗೋದು ಅಂದ್ರೆ ಇಷ್ಟ, ಆದ್ರೆ ಕಷ್ಟ ಆಗತ್ತೆ. ನಾನು ಎಲ್ಲೂ ಹೊರಗಡೆ ಹೋಗಿ ದುಡಿಯಕ್ ಆಗಲ್ವಲ್ಲ, ಹೊರಗಡೆ ಹೋಗಿ ವರ್ಕ್ ಮಾಡಕ್ ಆಗಲ್ವಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಮನ್ಸಲ್ಲಿದೆ. ಆದ್ರೆ ಏನು ಮಾಡಕ್ಕಾಗಲ್ಲ, 3 ಜನ ಮಕ್ಳಿರೋದ್ರಿಂದ. ಸೊ ಅದಕ್ಕಾಗಿ ನಾನು ದುಡಿಯಕ್ಕೆ ಅಂತಲ್ಲ, ನನ್ಗೆ ಯೂಟ್ಯೂಬ್ ಮಾಡ್ಬೇಕು ಅನ್ನೋದು ತುಂಬಾ ದಿವಸದಿಂದ ಕನ್ಸು. ಒಂದ್ ಕನ್ಸುವುದು, ಯಾಕಂದ್ರೆ ನಾನು ಯೂಟ್ಯೂಬ್ ಫಾಲೋವರ್, ಯಾವಾಗ್ಲೂ ಯೂಟ್ಯೂಬ್ ನ ಫಾಲೋ ಮಾಡ್ತಾ ಇದ್ದೆ. ಈ ಎಡಿಟಿಂಗ್ ಎಲ್ಲ ತುಂಬಾನೇ ಕಷ್ಟ ಅಂತ ಅನ್ಕೊಂಡಿದ್ದೆ ನಾನು. ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಮಾಡ್ಬೋದು ಆರಾಮಾಗಿ. ಅದು ಒಂದು ಲೆಕ್ ಮೇಲೂ ನಿಂತಿದೆ ಅಂತ ಹೇಳ್ಬೋದು. ನಮ್ಗೆ ಇದೇ ವಿಡಿಯೋ ಓಡುತ್ತೆ ಅಂತ ನಾವ್ ಯಾವಾಗ್ಲೂ ಅನ್ಕೊಳಕ್ ಆಗಲ್ಲ. ಆದ್ರೆ ನಮ್ ಲೈಫು ಹೇಗಿದೆ ಅದನ್ನ ಶೇರ್ ಮಾಡ್ಕೊಬೇಕು ನಿಮ್ ಜೊತೆ. ನಾನು ಮಾಡ್ಬೇಕು ಯೂಟ್ಯೂಬ್ ಅಂತಂದ್ರೆ, ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರೆಲ್ಲ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನಾನೇ ಎಡಿಟಿಂಗ್ ಕಲ್ತಿದ್ದೀನಿ ಅಂತಂದ್ರೆ ನೀವು ಕೂಡ ಕಲ್ತ್ಕೊಬಹುದು ಎಲ್ರುನು. ಅದಾದ್ಮೇಲೆ ಬಾದಾಮ್ ಕೂಡ ಬಿಡಿಸ್ಕೊಟ್ಟೆ ಮಕ್ಳಿಗೆ, ರಾತ್ರಿ ನೆನೆ ಹಾಕಿದ್ದೆ. ಹಾಲ್ ಕೂಡ ಬೆರೆಸ್ಬಿಟ್ಟು ನಾವು ಕೂಡ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಕೂಡ ಆಯ್ತು ಅಷ್ಟರಲ್ಲಿ. ನಮ್ಗೆ ಟೀ ಇಲ್ಲ ಅಂತಂದ್ರೆ ಆಗದೇ ಇಲ್ಲ. ಆದ್ರೆ ಟೀ ಎಲ್ಲ ಇಷ್ಟೊಂದು ಅಡಿಕ್ಟ್ ಆಗ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಲೈಟ್ ಆಗಿ ತಗೊಂತೀನಿ, ಏನ್ ಜಾಸ್ತಿ ತಗೊಳಲ್ಲ. ಮಾರ್ನಿಂಗ್ ಒಂದ್ ಕಪ್ ಟೀ ಆಗ್ಬಿಟ್ರೆ ಫುಲ್ ಸ್ಟ್ರೆಸ್ ಫ್ರೀ ಅಂತ ಅನ್ಸುತ್ತೆ ನನಗೆ. ಅದಕ್ಕೋಸ್ಕರ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ತಿಂಡಿ ಏನ್ ಮಾಡ್ಲಿಲ್ಲ, ಟೀ ಕೊಟ್ಟೆ. ಅವ್ರು ಕೂಡ ಟೀ ಬಿಸ್ಕೆಟ್ ಎಲ್ಲ ತಗೊಂಡು ತಿನ್ಬಿಟ್ಟು ಅವ್ರು ಕೂಡ ಹೊರಟ್ರು. ಆರಾಮಾಗಿ ಈ ಟೈಮಲ್ಲಿ ನನಗೆ ಡಿಸ್ಟರ್ಬ್ ಆದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನಾ ಹೇಳ್ತಾ ಇರ್ತೀನಿ, ಟೀ ಕುಡಿಯಕ್ಕಾದ್ರೂ ನೆಮ್ಮದಿ ಕೊಡಿ. ಆ ಟೈಮಲ್ಲಿ ಏನು ಕೇಳ್ಬಾರ್ದು ಮಕ್ಳು ನನಗೆ. ಸ್ವಲ್ಪ ಟೀ ಕುಡ್ಕೊಂಡ್ಬಿಡ್ತೀನಿ, ಆಮೇಲೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಅಷ್ಟ್ರಲ್ಲಿ ಮಕ್ಳು ಕೂಡ ಹಾಲು ಕೊಟ್ಟಿದ್ರಿಂದ ಅವ್ರು ಕೂಡ ಹಾಲು ಬಿಸ್ಕೆಟ್ ಎಲ್ಲ ತಗೊಂಡ್ರು. ಸ್ವಲ್ಪ ಯಾಕಂದ್ರೆ ಮ್ಯಾಗಿ ಮಾಡೋದ್ರಿಂದ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ, ಟೀ ಬಿಸ್ಕೆಟ್ ಹಾಲು ಬಿಸ್ಕೆಟ್ ಎಲ್ಲ ಕುಟ್ಕೊಂಡಿರ್ತಾರೆ ಅಂತ. ಅದಾದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಚಪಾತಿ ಬೇಕು ಅಂತ ಹೇಳ್ತಾ ಇದ್ರು. ಸಂಡೇ ಆಗಿರೋದ್ರಿಂದ ಚಪಾತಿನ ಮಾಡ್ಕೊಳ್ಳೋಣ, ಮತ್ತೆ ಎಗ್ ಇತ್ತು, ಎಗ್ ಕರಿ ಮಾಡ್ಕೊಳ್ಳೋಣ. ನಮ್ಮ ಮನೆಯವ್ರು ಬೇಗ ಹೋಗೋದ್ರಿಂದ ಚಿಕನ್ ಎಲ್ಲ ತಂದು ಕೊಡಕ್ ಆಗಿರ್ಲಿಲ್ಲ. ಈವ್ನಿಂಗ್ ತರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮೊಟ್ಟೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ವಿ. ಆ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಮೊಟ್ಟೆ ತಿಂದಂಗೂ ಆಗುತ್ತೆ, ಪಲ್ಯ ತಿಂದಂಗೂ ಆಗುತ್ತೆ. ಈ ತರ ಮಾಡ್ಕೊಬಹುದು ಆರಾಮಾಗಿ. ಯಾವಾಗ್ಲೂ ಎಗ್ ಬುರ್ಜಿ, ನನ್ನ ಅಮ್ಮನ ಮನೆ ಇದ್ದಾಗ ಯಾವಾಗ್ಲೂ ಎಗ್ ಬುರ್ಜಿನೇ ಜಾಸ್ತಿ ಮಾಡ್ತಿದ್ದು. ನಾನು ಇವಾಗ ಎಗ್ ಬುರ್ಜಿ ಎಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ. ನಮ್ಮ ಮನೆಯವ್ರು ಹಂಗಂತಾರೆ, ಯಾವಾಗಾರು ಎಗ್ ಬುರ್ಜಿನೂ ಕೂಡ ಮಾಡ್ತಾ ಇರು ಒಂದೊಂದ್ಸರಿ ಅಂತ. ನಾನಿಲ್ಲಿ ಟೊಮೊಟೊ ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದೀನಿ, ಒಂದ್ 10 ಮೊಟ್ಟೆನ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ. ಅದನ್ನ ಕಟ್ ಮಾಡ್ಕೊಂಡಿದೀನಿ. ಒಂದ್ ಮೊಟ್ಟೆನ ಒಂದು 6-7 ಭಾಗ ಆಗಂಗೆ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ, ಅದು ಈರುಳ್ಳಿ ಎಣ್ಣೆ ತುಪ್ಪ ಎರಡನ್ನೂ ಯೂಸ್ ಮಾಡ್ಕೊಂಡಿದೀನಿ ನಾನು. ಈರುಳ್ಳಿನ ಹಾಕೊಂಡು ಅದೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಮತ್ತೆ ಟೊಮೊಟೊ ಕೂಡ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಕೂಡ ಹಾಕೊಂಡು ಈ ತರ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು.
ಈ ತರ ನನ್ ತಂಗಿ ನಂಗೆ ಹೇಳ್ಕೊಟ್ಟಿದ್ಲು. ಊರಿಗೆ ಹೋದಾಗ ಕೂಡ ನಾನು ಒಂದ್ಸರಿ ರೆಕಾರ್ಡ್ ಮಾಡಿದ್ದೆ ಅಂತ ಅನ್ಕೊಂತೀನಿ, ಅಷ್ಟ್ ನೆನ್ಪಿಲ್ಲ. ನಾನ್ ಇವಾಗ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ಇನ್ನೊಂದ್ಸರಿ ತೋರ್ಸ್ಕೊಡೋಣ ನಿಮಗೆ ಅಂತ ರೆಕಾರ್ಡ್ ಮಾಡಿದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಳೆಲ್ಲ ಮೊಟ್ಟೆ ತಿನ್ನಲ್ಲ, ಈಗ ಬೇಯಿಸ್ಕೊಟ್ರೆ ಒಂದೊಂದ್ ಮಕ್ಳು ತಿನ್ನಲ್ಲ, ಸಪ್ಪೆ ಸಪ್ಪೆ ಅನ್ಸುತ್ತೆ, ತಿನ್ನಕ್ಕಾಗಲ್ಲ ಅಂತ. ನಮ್ಮನೆ ಮಕ್ಳು ಹಾಗೆ ಮಾಡ್ತಾರೆ, ಅದಕ್ಕೆ ಪೆಪ್ಪರ್ ಮತ್ತೆ ಸಾಲ್ಟ್ ಎಲ್ಲ ಹಾಕೊಂಡು ಹಾಗೇನೆ ತಿನ್ಕೊಂತಾರೆ. ಇವಾಗ ನಾನು ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಪುಡಿ, ಒಂದ್ ಸ್ವಲ್ಪ ಧನಿಯಾ ಪೌಡರ್, ಒಂದ್ ಸ್ವಲ್ಪ ಮಸಾಲ ಖಾರದ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದೀನಿ ಎಣ್ಣೆಲೆ. ಅದನ್ನ ಸ್ವಲ್ಪ ಈ ತರ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದೀನಿ. ಇದಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಕೂಡ ಹಾಕೊಂಡು, ಸ್ವಲ್ಪನೇ ನೀರು, ಒಂದು ಗ್ಲಾಸ್ ಅಷ್ಟು ನೀರು, ಒಂದ್ ಸ್ವಲ್ಪ ಗ್ರೇವಿ ತರ ಆಗ್ಲಿ ಅಂತ ಅಷ್ಟೇ. ಸ್ವಲ್ಪ ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಈ ತರ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು, ಅವಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅವಾಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆ ಕೂಡ ಹಾಕೊಂಡು ನಾನು ರೆಡಿ ಮಾಡ್ಕೊಂತಾ ಇದೀನಿ, ಫ್ರೈ ಮಾಡ್ಕೊಂತಾ ಇದೀನಿ. ಇವಾಗಂತೂ ಇದೇ ತರ ಏನಾದ್ರೂ ಇದ್ರೆ ಸಾಕು ಬಾಯಿಗೆ ತಿನ್ನಕ್ಕೆ ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ತುಂಬಾನೇ ಮಳೆ ಇದೆ ಹೊರಗಡೆ, ಅಂತೂ ತುಂಬಾನೇ ಮಳೆ. ಹೊರಗಡೆ ಕೂಡ ಹೋಗಕ್ ಆಗ್ತಾ ಇಲ್ಲ, ಅಷ್ಟು ಮಳೆ. ಮತ್ತೆ ಮಕ್ಳು ಕೂಡ ಸ್ನಾಕ್ಸ್ ಎಲ್ಲ ಬೇಕಾಗುತ್ತೆ ಈ ತರ ಮಾಡ್ಕೊಟ್ರೆ. ಈ ತರ ಪಲ್ಯ ಮಾಡ್ಬಿಟ್ಟು ನೀವು ಬೇಕಾದ್ರೆ ಚಪಾತಿ ಒಳಗಡೆನೆ ಇಟ್ಬಿಟ್ಟು ಆ ತರನೇ ರೋಲ್ ಮಾಡಿ ಕೂಡ ಮಾಡ್ಕೊಡ್ಬೋದು. ಅದ ಎಗ್ ರೋಲ್ ಅಂತಾನೆ ಕೊಟ್ಬಿಡ್ಬೋದು ನಾವೇನೆ. ಮಕ್ಳು ಕೂಡ ನಾನು ಎಲ್ಲ ಮಾಡಿ ಕೊಟ್ಟೆ. ಈ ತರ ಉಬ್ಬಿ ಬರೋದು ಚಪಾತಿನ ಸ್ವಲ್ಪ ಫೋಲ್ಡ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೆ ಈ ತರ ಉಬ್ಬಿ ಬರುತ್ತೆ. ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ಮಕ್ಳು ಕೂಡ ಬಡ್ಸಿ ಕೊಟ್ಟೆ, ಅವ್ರು ಕೂಡ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ರು. ನಮ್ಮನೆಯವ್ರು ಅನ್ಕೊಂಡ್ವಿ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚಿಗೆ ಬರಲ್ಲ ಅಂತ. ಅವ್ರು ಕೂಡ ಬಂದ್ರು, ಖುಷಿ ಆಯ್ತು. ಅವ್ರು ಕೂಡ ಎಲ್ಲ ಮಾಡಿ ಸಂಜೆ ಊಟಕ್ಕೆ ಚಿಕನ್ ಮತ್ತೆ ಮೀನು ಎರಡು ತಗೊಂಡ್ಬಂದಿದ್ರು. ನಮ್ಮನೆಯವರಿಗೆ ಫಿಶ್ ಇಷ್ಟ, ಮಕ್ಳಿಗೆ ಚಿಕನ್ ಇಷ್ಟ. ಒಂದ್ ಐಟಮ್ ಅಂತೂ ಮಾಡಂಗೆ ಇಲ್ಲ ಯಾವಾಗ್ಲೂ ಮನೇಲಿ. ಚಿಕನ್ ಆಗ್ಬಿಟ್ರೆ ತಿನ್ಬಿಡ್ತಾರೆ, ಆದ್ರೆ ಫಿಶ್ ತಂದಾಗ ಚಿಕನ್ ಇರ್ಲೇಬೇಕು. ಅದಕ್ಕೋಸ್ಕರ ಕಬಾಬ್ ಎಲ್ಲ ಕಲ್ಸಿ ಕಬಾಬ್ ಮಾಡೋಣ ಈ ಸರಿ. ತುಂಬಾ ದಿನ ಆಗಿತ್ತು, ಬರೀ ತವಾ ಫ್ರೈಯೇ ಮಾಡ್ಕೊಂತಾ ಇದ್ವಿ ಯಾವಾಗ್ಲೂ. ಕಬಾಬ್ ಮಾಡ್ಕೊಳ್ಳೋಣ ಅಂತ ಕಬಾಬ್ ಮಾಡ್ಕೊಂಡಿದ್ವಿ. ನಮ್ಮೂರಲ್ಲಿ ರೆಡಿ ಮಸಾಲಾ ಬರುತ್ತೆ, ಒಂದು ಶಾಪ್ ಅಲ್ಲೆಲ್ಲ ಸಿಗುತ್ತೆ ಇವಾಗ. ಅದು ತುಂಬಾನೇ ಚೆನ್ನಾಗಿರುತ್ತೆ ಕಬಾಬ್ ಪೌಡರ್. ಅಲ್ಲಿ ತಗೊಂಬಂದ್ ಇಟ್ಕೊಂಡಿರ್ತೀನಿ ನಾನು ಕಬಾಬ್ ಎಲ್ಲ ಮಾಡುವಾಗ. ತುಂಬಾ ದಿನ ಆಗಿರೋದ್ರಿಂದ ಕಬಾಬೇ ಮಾಡ್ಕೊಂಡ್ವಿ, ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಮಕ್ಳು ಕೂಡ ತಿಂತಾರೆ ಕಬಾಬ್ ಆದ್ರೆ. ಸಾಂಬಾರು ಮತ್ತೆ ತವಾ ಫ್ರೈ ತಿಂತಾರೆ. ತವಾ ಫ್ರೈ ಆದ್ರೆ ತುಂಬಾ ಹೊತ್ತು ಟೈಮ್ ಕೊಟ್ಟು ಮಾಡ್ಬೇಕಾಗತ್ತೆ, ಅದಕ್ಕೆ ಅಲ್ಲೇನೆ ನಿಂತ್ಕೊಂಡು ಅದನ್ನ ಪದೇ ಪದೇ ಅದನ್ನ ಬೇಯಿಸೋದೆಲ್ಲ. ಕಬಾಬ್ ಆದ್ರೆ ಬೇಗ ಆಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಕಬಾಬೇ ಮಾಡ್ಕೊಂಡಿದೀನಿ. ಮತ್ತೆ ಬಿರಿಯಾನಿ ಬೇಕು ಅಂತ ಹೇಳಿದ್ಲು ನನ್ ಮಗಳು, ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಆಗಿ ದೊನ್ನೆ ಬಿರಿಯಾನಿ ತರ ಮಾಡಿದ್ದೆ. ಅದು ಕೂಡ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಚಿಕನ್ ಆದ್ರೆ ಮನೇಲಿ ಎಲ್ರು ಖಾಲಿ ಮಾಡ್ಬಿಡ್ತಾರೆ, ಈ ತರ ಫಿಶ್ ಎಲ್ಲ ಖಾಲಿ ಮಾಡೋದೆಲ್ಲ ಕಷ್ಟ. ಮಕ್ಳು ಸ್ವಲ್ಪ ನಾವೇ ಫೋರ್ಸ್ ಮಾಡಿ ತಿನ್ಸ್ಬೇಕಾಗತ್ತೆ. ಬಿರಿಯಾನಿಗೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಿದ್ರಂತೂ ತುಂಬಾನೇ ಟೇಸ್ಟಿಯಾಗಿ ಮಾಡುತ್ತೆ. ರೆಡ್ ಮಸಾಲಾ ಬಿರಿಯಾನಿ ಮಾಡ್ತೀವಲ್ಲ, ಅವಾಗ ಬೇಕಾದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯೂಸ್ ಮಾಡ್ಕೊಂಡು ಹಾಗೆ ಎಲ್ಲ ಚಾಪ್ ಮಾಡಿ ಹಾಕ್ಬಿಡ್ಬೋದು. ಈ ಗ್ರೀನ್ ಮಸಾಲಾ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿ ರುಬ್ಬಿಟ್ಟು ಮಾಡಿದ್ರಂತೂ ಮಸ್ತ್ ಆಗಿರುತ್ತೆ. ತುಂಬಾನೇ ಇಷ್ಟ, ನನ್ ತಂಗಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಮಾಡಿದ್ರೆ. ನಾನು ಯಾವಾಗ್ಲೂ ಗ್ರೀನ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ, ಆದ್ರೆ ಅವಳು ಮಾಡೋಳು ಒಂದೊಂದ್ಸರಿ. ಅವಾಗ ಇಷ್ಟ ಆಗ್ತಿರ್ಲಿಲ್ಲ, ಇಲ್ಲ ಇವಾಗ ನಮಗೂ ಕೂಡ ಇಷ್ಟ ಆಗುತ್ತೆ, ಅದನ್ನ ಕೂಡ ಮಾಡ್ಕೊಂತೀವಿ. ನಾನ್ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡಿದೀನಿ ಅನ್ಕೊಂಡೆ, ಅದನ್ನ ನೋಡಿದ್ರೆ ಶೂಟೇ ಮಾಡಿಲ್ಲ ನಾನು, ಹಾಗೇನೆ ಬಿಟ್ಬಿಟ್ಟಿದೀನಿ. ಯಾಕಂದ್ರೆ ಒಂದೊಂದ್ ಸರಿ ಮಕ್ಳು ಕೈಯಲ್ಲೂ ಫೋನ್ ಇರುತ್ತೆ, ನಮ್ ದೊಡ್ಡೋರಿಬ್ರು ನೋಡಲ್ಲ, ಇವನ್ ಒಂದ್ ಸ್ವಲ್ಪ ನೋಡ್ತಾನೆ. ಅದಕ್ಕೋಸ್ಕರ ಅವನ್ ಕೈಯಲ್ಲಿ ಇದ್ದಾಗಂತೂ ನಾವ್ ಕೇಳೋ ಹಾಗಿರಲ್ಲ. ಮತ್ತೆ ಕೇಳಿದ್ರು ಕೂಡ ಕೊಡೋದು ಇಲ್ಲ. ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಅಂದ್ರು ಇನ್ನೂ ಕೊಡಲ್ಲ ಅವ್ನಿಗೆ ವಿಡಿಯೋ ರೆಕಾರ್ಡ್ ಮಾಡೋದು. ಅವನನ್ನೆಲ್ಲ ಡೋಲೆಲ್ಲ ಬಾರಿಸ್ತಾ ಇರ್ತಾನೆ, ಅವಾಗೆಲ್ಲ ಮಾಡ್ಬೇಕು ಅಂತ ಅಂದ್ರುನು ಮಾಡಕ್ಕಂತೂ ಬಿಡೋದೇ ಇಲ್ಲ, ಒಂದ್ ಸ್ವಲ್ಪನೂ ಬಿಡಲ್ಲ. ಮಾಡಕ್ ಹೋದಾಗ ಅವನು ಸ್ಟಾಪ್ ಮಾಡ್ಬಿಡ್ತಾನೆ. ಎಷ್ಟು ಚೆನ್ನಾಗಿ ಡೋಲ್ ಬಾರಿಸ್ತಾನೆ ಅಂತಂದ್ರೆ, ನಾವ್ ಯಾವ್ದಾದ್ರು ಈ ತರ ಮ್ಯೂಸಿಕ್ ಕ್ಲಾಸ್ ಎಲ್ಲ ಇರುತ್ತಲ್ಲ, ಡ್ರಮ್ ಕ್ಲಾಸ್, ಅದಕ್ಕೆಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಇದಾದ್ಮೇಲೆ ಮಾರನೇ ಬೆಳಿಗ್ಗೆ ಸಂಜೆಯಿಂದ ನಾನು ಇದನ್ನ ವಿಡಿಯೋನ ಮಾಡ್ಕೊಂಡಿರೋದು. ಬ್ಲೌಸಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ ಅಲ್ವಾ ಮೀನಾ ಬಜಾರಿಗೆ, ಅಲ್ಲಿಗೆ ಹೋಗ್ತಾ ಇದೀವಿ ಇಸ್ಕೊಂಡ್ ಬರೋಣ ಅಂತ. ಆದ್ರೆ ಅಲ್ಲಿ ನನ್ಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ಅವ್ರು ಫೋನ್ ಮಾಡಿ ಬನ್ನಿ ಅಂದ್ರು, ನಾವ್ ಫೋನ್ ಮಾಡಿದೀವಿ ಒನ್ ಡೇ ಮುಂಚೆನೆ, ಆದ್ರೂ ಕೂಡ ಅವರು ಸ್ಟಿಚ್ ಮಾಡಿರ್ಲಿಲ್ಲ. ಆದ್ರೆ ನನ್ಗೆ ಅಷ್ಟೊಂದು ಸ್ಟೋನ್ಸ್ ಎಲ್ಲ ಇಷ್ಟ ಆಗಲ್ಲ, ಯಾಕಂದ್ರೆ ನಾನು ಸ್ಟೋನ್ಸ್ ಹಳೇದ್ ಮಾಡಿಸ್ತಿದೀನಿ ಒಂದ್ಸರಿ, ಅದು ಇಷ್ಟನೇ ಆಗಲ್ಲ ನನ್ಗೆ ಬ್ಲೌಸು. ಈ ಸರಿನೂ ಹೇಳಿದೀನಿ ನಾನು, ಸ್ಟೋನ್ಸ್ ಬೇಡ, ಸ್ವಲ್ಪ ಥ್ರೆಡ್ ಅಲ್ಲೇ ಬೇಕು ನನ್ಗೆ ಡಿಸೈನ್ ಅಂತ. ಅದು ಸ್ವಲ್ಪ ಸಿಲ್ವರ್ ಇಶ್ ಆಗಿರೋದ್ರಿಂದ ಅದು ಸ್ಟೋನ್ ಬಂದ್ಬಿಟ್ಟಿತ್ತು. ಡಿಸೈನ್ ಏನೋ ತುಂಬಾ ಚೆನ್ನಾಗಿದೆ,
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಅರಮನೆ. ಈ ತರ ಮಳೆಯಲ್ಲೂ ಕೂಡ ಇಷ್ಟೊಂದು ಟೂರಿಸ್ಟ್ ಇದಾರೆ ಅಂದ್ರೆ ನಂಬಕ್ಕಾಗಲ್ಲ. ತುಂಬಾ ಜನ ಟೂರಿಸ್ಟ್ ಬರ್ತಾ ಇದಾರೆ ಮೈಸೂರಿಗೆ. ಬೆಟ್ಟ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ಫುಲ್ ಮೋಡನೇ ಕವರ್ ಮಾಡ್ಕೊಂಡ್ಬಿಟ್ಟಿತ್ತು ಬೆಟ್ಟ. ನಾನು ಈ ಕಡೆಯಿಂದ ಈ ಕಡೆ ನೋಡೋ ಅಷ್ಟರಲ್ಲಿ ಸ್ವಲ್ಪ ಮೂವ್ ಆಗ್ಬಿಟ್ವಿ, ಅದನ್ನ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಏನ್ ಬೆಟ್ಟ ಮತ್ತೆ ಮೋಡ ಎರಡು ಅಟ್ಯಾಚ್ ಆಗಿರೋ ತರ ಕಾಣಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನ್ ನೋಡಿ ಬೇಕಾದ್ರೆ ನಾನು ಇವಾಗ ಈ ವಿಡಿಯೋದಲ್ಲೇ ನಾನು ತೋರಿಸ್ತೀನಿ. ಇವಾಗ ಒಬ್ಬೊಬ್ರು ಹಂಗ ಆಡ್ತಾರೆ ಟೈಲರ್ಸ್. ಇಸ್ಕೋವಾಗ್ಲೇ ಬ್ಲೌಸ್ ನ ನಾವು ಕೊಡುವಾಗ ಹೋಗುವಾಗ್ಲೇ ಒಂಥರ ಇರ್ತಾರೆ. ಅದನ್ನ ನಾವು ವಾಪಸ್ ಕೇಳುವಾಗಂತೂ ಇನ್ನ ಯಾಕೆ ಅಂತ ಗೊತ್ತಿಲ್ವಾ, ನಾವು ದುಡ್ಡು ಕೊಡಲ್ವಾ ಅವರಿಗೆ. ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ನಾವ್ ಹೇಳ್ತರ ಸ್ಟಿಚ್ ಮಾಡಿ ಕೊಡ್ಬೇಕು ಅವರು. ಮೀನಾ ಬಜಾರ್ ಕೂಡ ಜಮ್ ಜಮ್ ಅಂತ ಇತ್ತು ಫುಲ್ಲು. ಈಗ ಕ್ಲಾತ್ ತಗೊಂಡೆಲ್ಲ ಸ್ಟಿಚ್ ಮಾಡ್ತಾರಲ್ಲ ಅದಕ್ಕೆಲ್ಲ ಫೇಮಸ್ ಮೀನಾ ಬಜಾರ್ ಅಂತ ಅಂದ್ರೆ. ನಾನು ಮಾಡಿಸ್ಬೇಕಂತ ಅನ್ಕೊಂಡಿದೀನಿ, ಯಾವ್ದಾದ್ರು ಮದ್ವೆ ಬರ್ಲಿ ಅಂತ ಕಾಯ್ತಾ ಇದೀನಿ, ನೋಡೋಣ. ಅವರು ವರ್ಕ್ ಏನೋ ಓಕೆ ಪರವಾಗಿಲ್ಲ, ನನ್ಗೆ ಅಷ್ಟೊಂದು ಸ್ಟೋನ್ಸ್ ಎಲ್ಲ ಹಾಕಿದ್ದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಚೆನ್ನಾಗ್ ಬಂದಿತ್ತು, ಆದ್ರೆ ನಾನು ಇನ್ನ ಬೇರೆ ಡಿಸೈನ್ ಹೇಳಿದ್ದೆ ಫ್ರಂಟ್ ಆತರ ಮಾಡ್ಕೊಡ್ಲಿಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ನಮ್ಮ ಮನೆಯವ್ರು KFC ತಗೊಬೇಕು ಅಂತ ಅಂದ್ರು, ಅಲ್ಲಿ ಕೂಡ ಸ್ವಲ್ಪ ಬಂದ್ವಿ. ಮತ್ತೆ ನಾನು ಒಂದ್ ಕಲರ್ ಬಟ್ಟೆ ಬೇಕು ಅಂತ ಹೇಳಿದ್ನಲ್ಲ, ಅಲ್ಲೂ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಯಾವ್ದದು ಸ್ಟೈಲ್ ಯೂನಿಯನ್ ಇದೆ, ಅದ್ರಲ್ಲಿ ನಮ್ಗೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಸ್ಟೈಲ್ ಸ್ವಲ್ಪ ಫ್ಯಾನ್ಸಿ ಆಗಿರುತ್ತೆ ಐಟಮ್ಸ್ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.